ಏನು ಈ ಟಾಟಾ ಕಂಪನಿಯವರು ಖಾಸಗೀಕರಣಕ್ಕೆ ಲೈಸೆನ್ಸ್ಗಾಗಿ ಏನು ಅರ್ಜಿ ಸಲ್ಲಿಸಿದ್ದಾರೆ, ಇದರಿಂದ ನಮ್ಮ ಸಮಸ್ತ ಗುತ್ತಿಗೆದಾರರ ಬದುಕು ಶೋಚನೀಯವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಏನಪ್ಪ ವಿಷಯ ಅಂತಂದ್ರೆ, ಖಾಸಗೀಕರಣ ಆಗೋದ್ರಿಂದ ಅವರಿಗೆ ಬೇಕಾದಂತಹ ಸಿಬ್ಬಂದಿ ವರ್ಗಗಳನ್ನ ನೇಮಿಸ್ಕೊಂತಾರೆ. ಅವರಿಗೆ ಬೇಕಾದಂತಹ ನಿಯಮಗಳನ್ನ ಮಾರ್ಪಾಟ್ ಮಾಡ್ಕೊಂಡು ಅವರಿಗೆ ಆದಂತಹ ಒಂದು ರೇಟ್ಗಳನ್ನ ಫಿಕ್ಸ್ ಮಾಡ್ಕೊಂಡು ಸಾರ್ವಜನಿಕರಿಂದ ಅವನ್ನ ವಸೂಲಿ ಮಾಡಿ ಅತೀವಾದ ಲಾಭವನ್ನ ಗಳಿಸ್ತಾರೆ. ಅದ್ರ ಜೊತೆಗೆ ಸವಲತ್ತುಗಳು ಸರ್ಕಾರದ್ದು, ಲಾಭಾಂಶ ಖಾಸಗಿ ಅವರದ್ದು. ಹೀಗಾದಾಗ ರೈತರಿಗೆ, ಸಾರ್ವಜನಿಕರಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತದೆ. ಈ ತೊಂದರೆಗಳನ್ನ ತಪ್ಪಿಸ್ಬೇಕಂದ್ರೆ ನಾವು ಸಂಘಟಿತರಾಗಿ ಹೋರಾಟ ಮಾಡಬೇಕಾಗ್ತದೆ. ಈ ಹೋರಾಟ ಮಾಡಿದ್ರೆ ಮಾತ್ರ ನಾವು ಇದರಲ್ಲಿ ಯಶಸ್ಸು ಪಡೆಯೋದಕ್ಕೆ ಸಾಧ್ಯ. ಇವತ್ತು ಸರ್ಕಾರಗಳು ಏನಾಗಿದ್ದಾವೆ, ಜನರ ಹಿತಾಸಕ್ತಿ ಈ ಸರ್ಕಾರಗಳಿಗೆ ಬೇಕಾಗಿಲ್ಲ. ಅವರ ವೈಯಕ್ತಿಕ ಒಂದು ಹಿತಾಸಕ್ತಿಗಳಿಗೆ ಅವರ ಅನುಗುಣವಾಗಿ ಒಂದು ಕಾನೂನುಗಳನ್ನು ರೂಪಿಸ್ಕೊಂಡು ಅವರಿಗೆ ಬೇಕಾದಂತ ರೀತಿಯಲ್ಲಿ ಮಾರ್ಪಾಡುಗಳು ಮಾಡ್ಕೊಂಡು ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಹಿಂದೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ರು, ಖಾಸಗೀಕರಣವನ್ನ ಅವರು ವಿರೋಧಿಸಿದ್ರು. ಈ ಖಾಸಗೀಕರಣ ಆಗೋದ್ರಿಂದ ಏನಾಗ್ತದೆ, ಇದರಲ್ಲಿ ಬರ್ತಕ್ಕಂಥ ಬಡ ಮಧ್ಯಮ ವರ್ಗದವರಿಗೆ ಅತೀವವಾದ ಒಂದು ಸಂಕಷ್ಟ ಆಗ್ತದೆ. ಅವರು ಯಾವುದೇ ವಿಧದಲ್ಲಿ ಏಳಿಗೆ ಆಗೋದಿಲ್ಲ. ಈ ಸರ್ಕಾರದ ಇದರಲ್ಲಿ ಮೀಸಲಾತಿಗಳು ಸಿಗೋದ್ರಿಂದ ನಮ್ಮೆಲ್ಲರ ಜೀವನಗಳು, ನಾವಿಲ್ಲಿ ಬಹುತೇಕ ಎಲ್ಲ ಎಸ್ಸಿಗಳಿದೀವಿ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಎಲ್ಲ ವರ್ಗರು ಇದ್ದಾರೆ. ಬಹುತೇಕ ಇಲ್ಲಿ ಜಾಸ್ತಿ ಅನಾನುಕೂಲ ಆಗೋದು ಇವ್ರಿಗೇನೆ. ಯಾಕಂದ್ರೆ ಆರ್ಥಿಕವಾಗಿ ಬಹಳ ಹಿಂದುಳಿದಿರೋದ್ರಿಂದ ನಮ್ಮ ಬದುಕುಗಳು ಮುಂದೆ ಬಹಳ ಶೋಚನೀಯವಾಗ್ತವೆ. ಆಗಿರೋದ್ರಿಂದ ನಾವು ಈ ಖಾಸಗೀಕರಣವನ್ನ ವಿರೋಧಿಸಬೇಕು. ಯಾಕಂದ್ರೆ ಇವತ್ತು ಈ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಹಲವಾರು ಏನು ಖಾಸಗಿ ಕಂಪನಿಗಳಿದಾವೆ, ಅವರು ಏನು ವಿಪರೀತ ಎಲ್ಲ ಸರ್ಕಾರದಿಂದ ಭೂಮಿ ಸರ್ಕಾರದ್ದು, ಕರೆಂಟ್ ಸರ್ಕಾರದ್ದು, ಎಲ್ಲ ಅನುಕೂಲಗಳು ಸರ್ಕಾರದ್ದು. ಆದ್ರೆ ಲಾಭಾಂಶ ಎಲ್ಲ ಅವ್ರಿಗೆ ಸಿಗುತ್ತೆ. ಅವನ್ನೆಲ್ಲ ತಗೊಂಡಾಗ ಅವರು ವಿದೇಶಗಳಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಂಡು ಅವ್ರು ಅಲ್ಲೇ ಹೋಗಿ ಸೆಟ್ಲ್ ಆಗಂತ ಸಂದರ್ಭ ಇರ್ತವೆ. ಇದೆಲ್ಲ ನಮ್ಮ ದೇಶಕ್ಕೆ ಆಗ್ತಕ್ಕಂಥ ಇದು ಒಂದು ನಷ್ಟ. ಈ ಒಂದು ನಷ್ಟಗಳು ತಪ್ಪಿಸ್ಬೇಕಂತಂದ್ರೆ ನಾವು ಖಾಸಗೀಕರಣಕ್ಕೆ ಯಾವುದೇ ರೀತಿಯಿಂದಲೂ ಅವಕಾಶ ಮಾಡಿಕೊಡಬಾರದು ಅಂತಂದೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮ್ಮಲ್ಲಿ ಒಗ್ಗಟ್ಟ ಇದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು. ನಾವೆಲ್ಲ ಒಗ್ಗಟ್ಟಿನಿಂದ ಮುಂದುವರಿಯೋಣ. ಈ ಒಂದು ಕಾರ್ಯದಲ್ಲಿ ಜಯ ಸಾಧೋಣ ಅಂತ ಹೇಳ್ತಾ, ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ಜೈ. ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆ SC ST ನೌಕರ ವಿದ್ಯುತ್ ಗುತ್ತಿಗೆದಾರರ ಸಂಘಕ್ಕೆ ಜೈ. ಸಂಘಕ್ಕೆ ಜೈ. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್. ನಾನು ಬೆಂಗಳೂರು ಜಿಲ್ಲಾ ಅಧ್ಯಕ್ಷ SC ST ವಿದ್ಯುತ್ ಗುತ್ತಿಗೆದಾರರ ಸಂಘ ಲೋಕೇಶ್ ಅಂತೇಳಿ. ಈ ದಿನ ಇಲ್ಲಿ ನಾವೆಲ್ಲ ಸೇರೋದೇನಪ್ಪ ಅಂತಂದ್ರೆ, ಹಲವಾರು ದಿನಗಳಿಂದ ನಮ್ಮ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ರು ಆ ದಿನ ಬೆಂಗಳೂರಿಗೆ ವಿದ್ಯುತ್ ತಂದು 100 ಕೋಟಿ ಸಾಲ ಮಾಡಿ ಬಂಡವಾಳವನ್ನು ಹಾಕಿ ಈ ಒಂದು ಸಂಸ್ಥೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತದನಂತರ ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ಒಂದು ತೆರಿಗೆ ಹಣದಿಂದ ಒಂದು ಬೃಹದಾಕಾರವಾಗಿ ಈ ಒಂದು ವಿದ್ಯುತ್ ಮಾರ್ಗ ಬೆಳ್ಕೊಂಡು ಬಂದಿರುತ್ತೆ. ಈ ದಿನ ಖಾಸಗೀಕರಣ ಅಂತಂತಂದ್ರೆ ಅದು ಪೂರ್ಣ ಪ್ರಮಾಣದ ಖಾಸಗೀಕರಣ ಏನಿಲ್ಲ. ಅವರು ಡಿಸ್ಟ್ರಿಬ್ಯೂಷನ್ ಕೇಳ್ತಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಮುಖ್ಯವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಏನಪ್ಪಾ ಇತ್ತು ಅಂತಂದ್ರೆ, ನೀರು, ವಿದ್ಯುತ್ ಮತ್ತು ಆರೋಗ್ಯ, ಶಿಕ್ಷಣ, ಈ ಒಂದು ಮೂಲಭೂತ ಸೌಕರ್ಯಗಳೇನಿರ್ತದೆ ಅದು ಸರ್ಕಾರದ ಅಡಿಯಲ್ಲಿದ್ರೆ ಮಾತ್ರ ನಾಗರಿಕರಿಗೆ ಸುರಕ್ಷತೆ ಇರ್ತದೆ. ಇದನ್ನೆಲ್ಲ ಖಾಸಗೀಕರಣ ಮಾಡ್ತಾ ಹೋದಂತೆ ಮುಂದಿನ ದಿನಗಳಲ್ಲಿ ಇದು ಒಂದು ಸಂಕಷ್ಟಕ್ಕೆ ದಾರಿ ಮಾಡಿಕೊಡುವಂತ ವ್ಯವಸ್ಥೆ ಆಗ್ಬೋದು ಅಂತೇಳಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಯಾಕಪ್ಪ ಅಂತಂದ್ರೆ, ಈಗ ಖಾಸಗೀಕರಣ ಮಾಡಿದ್ರೆ ಅವನು ಯಾವುದೇ ರೀತಿ ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು ಅನ್ನೋ ಭಾವನೆಯಿಂದ ಯಾರು ಬರೋದಿಲ್ಲ. ಅವರೆಲ್ಲ ಬಂಡವಾಳಶಾಹಿಗಳಾಗಿರ್ತಾರೆ. ಏನು ಬಂಡವಾಳವನ್ನು ಹೂಡಿರ್ತಾರೆ ಆ ಜನಗಳಿಗೆ ಲಾಭ ತರೋ ವಿಚಾರದಲ್ಲಿ ಅಷ್ಟೇ ಯೋಚನೆ ಮಾಡ್ತಾರೆ ಹೊರತು ಒಬ್ಬ ನಾಗರಿಕನಿಗೆ ಒಂದು ಸೇವೆ ಮಾಡಬೇಕು, ಒಬ್ಬ ರೈತನಿಗೆ ಸೇವೆ ಮಾಡಬೇಕು, ಒಂದು ಸಮಾಜಕ್ಕೆ ಒಳ್ಳೇದ್ ಮಾಡಬೇಕು ಅಂತ ಹೇಳಿ ಉದ್ದೇಶ ಇರುತ್ತೆ ಅನ್ನೋದು ಶುದ್ಧ ಸುಳ್ಳು. ಆದ ಕಾರಣ ನಾವ್ ಹೇಳೋದು, ಈಗ ಬೆಸ್ಕಾಮು ಎಲ್ಲ ಎಸ್ಕಾಂಗಳು ಒಳ್ಳೆ ಪರಿಸ್ಥಿತಿನಲ್ಲಿ ಇದೆ. ನಾವು ಯೋಚನೆ ಮಾಡಬೇಕಾಗಿರೋದು ಏನಂತಂದ್ರೆ, ಇಷ್ಟು ಬೃಹತ್ ಪ್ರಮಾಣದಲ್ಲಿ ಬೆಳೆದಿರೋದು ಎಲ್ಲಿ ತೊಂದರೆ ಆಗ್ತಿದೆ, ಅವ್ರಿಗೆ ನಾವು ಏನು ಅವಕಾಶ ಮಾಡಿಕೊಡ್ಬೇಕು, ಯಾವ ಶಕ್ತಿ ತುಂಬಬೇಕು. ಈಗ ಈ ಕಂಪನಿಗಳು ಏನ್ ಮಾಡಿದ್ದಾರೆ, ಕಂಪನಿಗಳು ಕಾಂಪಿಟೇಟಿವ್ ಕೆಲಸ ಮಾಡ್ತಿದೆ, ಉತ್ತಮವಾದ ಲಾಭ ಬರ್ತಿದೆ, ಸೋರಿಕೆ ಎಲ್ಲ ಆಗ್ತಿದೆ. ಆ ಸೋರಿಕೆ ತಡೆಯೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಕ್ವಾಲಿಟಿ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು, ನಮ್ಮ ಟ್ಯಾಕ್ಸ್ ಹಣದಲ್ಲಿ ಯಾವ ರೀತಿ ಗ್ರಾಹಕರಿಗೆ ಅನುಕೂಲ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಹೊತ್ತು ಖಾಸಗಿ ಒತ್ತು ನೀಡೋದು ತೀರಾ ಅದು ಒಂಥರ ತೊಂದರೆ ಆಗ್ತದೆ.
ಇದರಿಂದ ಏನಾಗ್ತದೆ, ಸಾಮಾಜಿಕ ನ್ಯಾಯ ಕೂಡ ಕೊಡ್ಲಿಕ್ಕಾಗಲ್ಲ. ನಮ್ಮ ಸ್ನೇಹಿತರು ಹೇಳಿದ ರೀತಿಯಲ್ಲಿ ಸಾಮಾಜಿಕ ನ್ಯಾಯ, ಯಾವುದೇ ಖಾಸಗಿ ಕಂಪನಿಗಳು ಬಂದ್ರೆ ಅವರು ಈಗ ಹೊರಗಿನಿಂದ ಕೆಲಸಗಾರನ್ನ ತರ್ತಾರೆ, ಎಲ್ಲಿ ಕಡಿಮೆ ಕೂಲಿ ಸಿಗ್ತದೆ. ಈಗ ಆಲ್ರೆಡಿ ಈಗ ನಾರ್ತ್ ನಿಂದ ಎಲ್ಲಾ ಪ್ರಾಜೆಕ್ಟ್ ಕರ್ಕೊಂಡ್ ಬಂದ್ಬಿಟ್ಟು ಕಡಿಮೆ ಕೂಲಿ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋ ವ್ಯವಸ್ಥೆ ನಡೀತಿದೆ. ಇಲ್ಲಿ ಸಹಸ್ರಾರು ಜನಕ್ಕೆ ಉದ್ಯೋಗ ಕೊಟ್ಟಿದೆ ಎಲ್ಲಾ ಕಂಪ್ನಿಗಳು. ಅದೇ ರೀತಿ ನಮ್ಮ ಗುತ್ತಿಗೆದಾರರ ವಿಚಾರವಾಗಿ ಹೇಳೋದಾದ್ರೆ, ಗುತ್ತಿಗೆದಾರರು ಹೆಚ್ಚು ಕಡಿಮೆ ಇವಾಗ ನಾವು ಒಂದು ರಿಜಿಸ್ಟರ್ಡ್ 40,000 ಗುತ್ತಿಗೆದಾರ ಇರ್ಬೋದು ಸ್ಟೇಟ್ ನಲ್ಲಿ. ಈ 40,000 ಜನ ಗುತ್ತಿಗೆದಾರರಿಗೆ ಸರ್ಕಾರ ಯಾವುದೇ ರೀತಿಯಲ್ಲಿ ಒಂದು ವೇತನ ಕೊಡ್ತಿಲ್ಲ, ಯಾವುದೇ ರೀತಿ ಒಂದು ಹಣಕಾಸು ಸೌಲಭ್ಯ ಇಲ್ಲ, ಯಾವುದೇ ರೀತಿ ನಾವು ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನಾವು ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಬಿಟ್ಟು ಸುಸೂತ್ರವಾಗಿ ಗ್ರಾಹಕನಿಗೆ ಸುರಕ್ಷಿತವಾದಂತಹ ವಿದ್ಯುತ್ ಕಾಮಗಾರಿಗಳನ್ನ ಮಾಡ್ತಾ ಬರ್ತಿದೀವಿ. ನಮ್ಗೆ ಸರ್ಕಾರದಿಂದ ಯಾವುದೇ ರೀತಿಯಲ್ಲಿ ಯಾವುದೇ ಭತ್ಯ ಹಣ ಯಾವುದು ಬರ್ತಿಲ್ಲ. ಆದ್ರೂ ಕೂಡ ನಾವು ನಮ್ಮ ಸ್ವಂತ ಉದ್ಯೋಗಗಳನ್ನ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ದೀವಿ. ಈ ಒಂದು ಖಾಸಗೀಕರಣ ಆಗೋದ್ರಿಂದ ಇವುಗಳಿಗೆಲ್ಲ ತೊಂದರೆ ಆಗ್ತದೆ. ಅವ್ರಿಗೆ ಎಲ್ಲಿ ಕಡಿಮೆ ಸಿಗ್ತದೆ, ಯಾವ ಭಾಗದಿಂದ ಕಡಿಮೆ ಸಿಗ್ತದೆ, ಅವ್ರು ಕರ್ಕೊಂಡು ಬಂದು ಕೆಲಸ ಮಾಡಿಸ್ತಾರೆ. ನಮ್ಮಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತದೆ. ಇಲ್ಲಿ ಅವೈಜ್ಞಾನಿಕವಾದಂತಹ ಕ್ರಮಗಳನ್ನ KRC ಯಾವತ್ತೂ ತಗೊಳ್ತಾ ಬರ್ತಿದೆ. ವಿದ್ಯುತ್ ನಿಯಂತ್ರಣ ಆಯೋಗ ಕೂಡ ಯೋಚನೆ ಮಾಡಬೇಕು. ಈಗ ಫಾರಿನ್ಗಳಲ್ಲಿ ಸ್ಮಾರ್ಟ್ ಮೀಟರ್ ಮತ್ತೊಂದು ಅವುಗಳ ಅವಶ್ಯಕತೆ ಇದೆ. ಅಲ್ಲಿ ಯಾಕೆ ಅಂತಂದ್ರೆ ಜನಸಂಖ್ಯೆ ಕಡಿಮೆ ಇದೆ, ಎಂಪ್ಲಾಯ್ ಶಾರ್ಟೇಜ್ ಇದ್ದಾರೆ, ಅಲ್ಲಿ ಅವ್ರಿಗೆಲ್ಲ ಬೇಕಾಗ್ತದೆ. ಇಲ್ಲಿ ಉದ್ಯೋಗಗಳೇ ಇಲ್ಲ. ಲಕ್ಷಾಂತರ ಜನ ಪಾಸ್ಔಟ್ ಆಗ್ಬಿಟ್ಟು ಇಂಜಿನಿಯರ್ಸ್ ಎಲ್ಲ ಹೊರಗಡೆ ಬರ್ತಿದ್ದಾರೆ ಹುಡುಗರು. ಅವ್ರಿಗೆ ಕೆಲಸ ಕೊಡಕ್ ಆಗ್ತಿಲ್ಲ. ನೀವು ನೋಡಿದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನೀವೇನ್ ಬಂಡವಾಳಗಳು ಹಾಕಿದಿರಿ ಅದ್ರ ಬಡ್ಡಿ ದುಡ್ಡಿಗೆ ಸಂಬಳ ಕೊಟ್ಬಿಟ್ಟು ಎಷ್ಟೋ ಸಾವಿರಾರು ಜನಕ್ಕೆ ಕೆಲಸ ಕೊಡ್ಬೋದು. ಎಲ್ಲ ವ್ಯವಸ್ಥೆಗಳಿದೆ. ಎಲ್ಲ ಒಂದು ಖಾಸಗೀಕರಣ ಮಾಡ್ಲಿಕ್ಕೆ ಎಲ್ಲ ಹುನ್ನಾರಗಳು ಮಾಡ್ತಿದ್ದಾರೆ. ಇದನ್ನೆಲ್ಲ ಬದಿಗೊತ್ತು ಖಾಸಗೀಕರಣಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ. ಖಾಸಗೀಕರಣ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ, ಇದು ಒಂದು ಏನ್ ವ್ಯವಸ್ಥೆ ಇದೆ ಅದನ್ನ ಸದೃಢಗೊಳಿಸಿ ಅದಕ್ಕೇನು ಶಕ್ತಿ ತುಂಬಿ ಮಾಡಬೇಕು. ನಾವು ಕರ್ಕಣಬದ್ಧವಾಗಿ ಎಲ್ಲಾ ರೀತಿಯಲ್ಲೂ ಅದ್ರ ಏಳಿಗೆಗೋಸ್ಕರ ನಮ್ಮ ಕರ್ನಾಟಕದ ಗ್ರಾಹಕರಿಗೋಸ್ಕರ ದುಡಿಯಕ್ಕೆ ನಾವು ರೆಡಿ ಇದ್ದೀವಿ. ಯಾವುದೇ ರೀತಿ ತೊಂದರೆ ಆಗಬಾರ್ದು, ಖಾಸಗೀಕರಣ ಮಾಡಬಾರ್ದು ಅಂತ ಹೇಳಿ ಈ ದಿನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.